ಹೈ ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಗ್ರೂಪ್ ಸಿ, ಬ್ಯಾಂಕಿಂಗ್, SSC ಹಾಗೂ RRB ಪರೀಕ್ಷೆಗಳ ಪೂರ್ವಭಾವಿ ತರಬೇತಿ ಅಂದರೆ ಫ್ರೀ ಕೋಚಿಂಗನ್ನು ನೀಡಲಿಕ್ಕೆ ಇದೀಗ ಈ ಒಂದು ಪ್ರವೇಶ ಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಬೆಂಗಳೂರು ಇವರಿಂದ ಗ್ರೂಪ್ ಸಿ ಮತ್ತು ಬ್ಯಾಂಕಿಂಗ್, ಆಮೇಲೆ SSC ಮತ್ತು RRB ಅಂದ್ರೇನು, ಈ ರೈಲ್ವೆ ಎಕ್ಸಾಮ್ಸು, ಈ ಒಂದು ಪರೀಕ್ಷೆಗಳ ಒಂದು ಫ್ರೀ ಕೋಚಿಂಗನ್ನು ನೀಡಲಿಕ್ಕೆ ಅದು ಎಸ್ಪೆಷಲಿ ಫಾರ್ ದ ಪರಿಶಿಷ್ಟ ಜಾತಿ, SC, ST, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಂದರೆ OBC ಕ್ಯಾಂಡಿಡೇಟ್ಗಳನ್ನು ನಿಯೋಜಿಸುವ ಸಂಬಂಧ ಇದೀಗ ಆ ಒಂದು ಪ್ರವೇಶ ಪರೀಕ್ಷೆಯ ವೇಳಾಪಟ್ಟಿಯನ್ನು ಇಲ್ಲಿ ಪ್ರಕಟ ಮಾಡಿದ್ದಾರೆ. ತಾವುಗಳು ಇಲ್ಲಿ ವೀಕ್ಷಿಸಬಹುದು. ಎಕ್ಸಾಮು ಸಾಮಾನ್ಯ ಅಧ್ಯಯನ ಇರುತ್ತೆ. ಸೊ ಆ ಒಂದು ಪರೀಕ್ಷೆ ದಿನಾಂಕ ಏನಪ್ಪ, ಜುಲೈ 19ನೇ ತಾರೀಕು ಶನಿವಾರದಿಂದ ಇರುತ್ತೆ. ಆಮೇಲೆ ಸಮಯ ಮಧ್ಯಾಹ್ನ 2:30ಯಿಂದ 4:30, ಟೋಟಲಿ 2 ಅವರ್ದು ಈ ಒಂದು ಪರೀಕ್ಷೆ ಇರುತ್ತೆ. ಇಲ್ಲಿ ಒಟ್ಟು ಪ್ರಶ್ನೆಗಳು ಬಂದುಬಿಟ್ಟು 100 ಇರ್ತವೆ ಮತ್ತು ಅಂಕಗಳು 100. ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮವನ್ನು ಈ ವೇಳಾಪಟ್ಟಿಯೊಂದಿಗೆ ಪ್ರಕಟಿಸಲಾಗಿದೆ. ಓಕೆ, ಇಲ್ಲಿ ಪಠ್ಯಕ್ರಮವನ್ನು ನೋಡೋಣ. ಮತ್ತು ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನವಿರೋದಿಲ್ಲ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಓಕೆನಾ? ಸೊ ಈಗ ಪಠ್ಯಕ್ರಮ ಸಿಲೆಬಸ್ ಏನೇನಿರುತ್ತೆ ಇಲ್ಲಿ ನೋಡೋಣ. ಸಿಲೆಬಸ್ ಈಸ್ ಕಾಮನ್ ಟು ಆಲ್ 4 ಎಕ್ಸಾಮ್ಸ್. ಈ 4 ಅಂದರೆ SSC, ಗ್ರೂಪ್ ಸಿ, ಬ್ಯಾಂಕಿಂಗ್ ಮತ್ತು RRB ಈ 4 ಎಕ್ಸಾಮ್ಗಳಿಗೆ ಸೇಮ್ ಒಂದು ಕಾಮನ್ ಪ್ಯಾಟರ್ನ್ ಅದ ನೋಡಿ. ಮೊದಲನೇ ಪ್ಯಾಟರ್ನ್ ಏನಪ್ಪ, ಕರೆಂಟ್ ಅಫೇರ್ಸ್. ಇದರಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆ ಒಂದು ಮಹತ್ವದ ಬಗ್ಗೆ ಕೇಳ್ತಾರೆ. ಓಕೆ, ಕರೆಂಟ್ ಇವೆಂಟ್ಸ್, ಪ್ರಚಲಿತ ಘಟನೆಗಳು. ಈಗ ಸದ್ಯಕ್ಕೆ ನೀವು ಅಟ್ಲೀಸ್ಟ್ 1 ಇಯರ್ದು ಒಂದು ಪ್ರಚಲಿತ ಘಟನೆಗಳನ್ನು ಓದ್ಕೋಬೇಕು. ಇದೊಂದಾಯಿತು. ಸೆಕೆಂಡ್ ಏನದ, ರೀಸನಿಂಗ್ ಎಬಿಲಿಟಿ ಮತ್ತು ಜನರಲ್ ಇಂಟೆಲಿಜೆನ್ಸ್. ಅಂದರೆ 2 ಸೇಮ್, ಬಟ್ ಇದರಲ್ಲಿ ಏನೇನು ಬರ್ತಾವ, ಕಾಮನ್ ರೀಸನಿಂಗ್ ಟಾಪಿಕ್ಸ್, ಅನಾಲಜೀಸ್, ಕೋಡಿಂಗ್, ಡಿಕೋಡಿಂಗ್. ನೋಡಿ, ಈಗ ಕೋಡಿಂಗ್ ಡಿಕೋಡಿಂಗ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲು ಈಗ ಮ್ಯಾನನ್ನು ಹ್ಯಾಶ್, ಯಾಟ್ ಮತ್ತು ಎಕ್ಸ್ಕ್ಲಮೇಟ್ರಿ ಹೀಗೆ. ಇದನ್ನೇ ವುಮೆನ್, ಇದನ್ನು ಯಾವ ರೀತಿ ಇಂಡಿಕೇಟ್ ಮಾಡ್ತೀರಿ ಅಂದರೆ ಒಂದು ಲಾಜಿಕಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದನ್ನು ಯಾವ ರೀತಿ ಇಂಡಿಕೇಟ್ ಮಾಡ್ತೀರಿ. ಅಥವಾ ಈಗ ನೋಡಿ ABC, ಇದಕ್ಕೆ 1, 2, 3 ಅಂತ ಇಂಡಿಕೇಟ್ ಮಾಡಿದ್ರಿ. DEF ಇದನ್ನೇ ಯಾವ ರೀತಿ ಇಂಡಿಕೇಟ್ ಮಾಡ್ತೀರಿ. ಈಗ ABC 1, 2, 3 ಅಂದರೆ A 1ನೇ ಲೆಟರು, B 2ನೇ ಲೆಟರು, C 3ನೇ ಲೆಟರು. ಅದೇ ರೀತಿ D for 4, E 5, F 6 ಈ ರೀತಿ ಏನಪ್ಪ ಒಂದು ಕೋಡಿಂಗ್ ಡಿಕೋಡಿಂಗ್ ಇರುತ್ತೆ. ಆಮೇಲೆ ಬ್ಲಡ್ ರಿಲೇಷನ್, ನಿಮ್ಮದು ಒಂದು ಏನಪ್ಪ ರಕ್ತ ಸಂಬಂಧ ಮೇಲೆ ಒಂದು ಕ್ವಶನ್ಗಳನ್ನು ಕೇಳ್ತಾರೆ. ಸಿಲೋಗಿಸಮ್ ಅವು ವೆರಿ ಇಂಪಾರ್ಟೆಂಟ್, ಅಟ್ಲೀಸ್ಟ್ 2 ಮಾರ್ಕ್ ಅಂತ ಇಲ್ಲಿ ಕೇಳ್ತಾರೆ. ಆಮೇಲೆ ಪಜಲ್ ಅಂದರೆ ಏನು, ಸಿಟ್ಟಿಂಗ್ ಅರೇಂಜ್ಮೆಂಟು. ಓಕೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರ್ತದೆ. ಆಮೇಲೆ ಈ ಸರ್ಕಲ್ ಮೇಲೆ ಇರ್ತದೆ, ರೋ ಮೇಲೆ ಇರ್ತದೆ. ಅದೇ ರೀತಿ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಅಂದರೆ ಈಗ ಸ್ಟೇಟ್ಮೆಂಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ಲು ಈಗ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ತುಂಬ ಬೀಳುತ್ತದೆ. ಓಕೆ, ಅದಕ್ಕೆ ಕನ್ಕ್ಲೂಷನ್ ಅಥವಾ ಒಂದು ಹೇಳಿಕೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆಮೇಲೆ ಕನ್ಕ್ಲೂಷನ್ ಏನಿರುತ್ತೆ, ಏಕೆಂದರೆ ನೈಋತ್ಯ ಮಾನ್ಸೂನ್ ಗಾಳಿಗಳು ಆ ಒಂದು ಪಶ್ಚಿಮ ಘಟ್ಟಗಳಿಗೆ ಬಂದು ತಲುಪುವುದರಿಂದ ಅಥವಾ ಆ ಒಂದು ಪಶ್ಚಿಮ ಘಟ್ಟಗಳಿಗೆ ಬಡಿಯುವುದರಿಂದ ಅಲ್ಲಿ ಜೋರಾಗಿ ಮಳೆ ಸುರಿಸುತ್ತದೆ. ಈ ರೀತಿ ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನ್ಕ್ಲೂಷನನ್ನು ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಇದು ಈಜಿ ಅದ ಸೆಕ್ಷನು. ಆಮೇಲೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್
ಅಥವಾ ಅರಿಥ್ಮೆಟಿಕ್ ಎಬಿಲಿಟಿ. ಸ್ವಲ್ಪ ಇಲ್ಲಿ ಮೆಥಮೆಟಿಕ್ಸ್ ಬರುತ್ತೆ. ನಂಬರ್ ಸಿಸ್ಟಮ್ ಅಂದರೆ ಏನು? 2 4 6 8 ನೆಕ್ಸ್ಟ್ ಕ್ವಶನ್ ಮಾರ್ಕ್. ಇಲ್ಲಿ ಕ್ವಶನ್ ಮಾರ್ಕ್ ಅಂದರೆ ಹೇಗೆ ನೋಡಿ, ಇದು ಡಿಫ್ರೆನ್ಸ್ ಅದ, 2 ಡಿಫ್ರೆನ್ಸ್ ಅದ, 2 ಡಿಫ್ರೆನ್ಸ್, ಇದು 2 ಡಿಫ್ರೆನ್ಸು, ನೆಕ್ಸ್ಟ್ 2 ಡಿಫ್ರೆನ್ಸು ಅಂದರೆ 10. ಓಕೆ, ಅದೇ ರೀತಿ ನೋಡಿ 1 4 9 16 ಕ್ವಶನ್ ಮಾರ್ಕ್. ಇದು 1ರ ವರ್ಗ, ಇದು 2ರ ವರ್ಗ, 3 ಸ್ಕ್ವೇರ್ 4 ಸ್ಕ್ವೇರ್, ನೆಕ್ಸ್ಟ್ ಏನು ಬರುತ್ತೆ 5 ಸ್ಕ್ವೇರ್. ಇದು ಏನಪ್ಪ ಒಂದು ನಂಬರ್ ಸಿಸ್ಟಮ್ ಬರುತ್ತೆ. ಓಕೆ, ಅಂದರೆ ನಂಬರ್ ಸಿಸ್ಟಮಲ್ಲಿ ಇದು ಸಿರೀಸ್, ಮೇನ್ಲಿ ಸಿರೀಸ್ ಅನ್ನೋ ಒಂದು ವಿಷಯದ ಮೇಲೆ ಬರುತ್ತೆ. ಇದು ಸಿರೀಸ್ ನಂಬರ್ ಸಿಸ್ಟಮಲ್ಲಿ ತುಂಬ ಅದಾವ. ಅವೆಲ್ಲ ಕಾಂಪ್ಲೆಕ್ಸ್ ನಂಬರು, ಕಾಂಪೋಸಿಟ್ ನಂಬರು, ಇವನ್ ನಂಬರ್, ಆಡ್ ನಂಬರ್, ಪ್ರೈಮ್ ನಂಬರ್, ಆಮೇಲೆ ಕೋ ಪ್ರೈಮ್ ನಂಬರ್. ಸೊ ಅವುಗಳನ್ನೆಲ್ಲ ಓದ್ಕೋಬೇಕು ನೀವು. ಇದೊಂದಾಯಿತು. ಆಮೇಲೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ರೇಷಿಯೋ ಅನುಪಾತ, ಆಮೇಲೆ ಪರ್ಸೆಂಟೇಜು ಶೇಕಡಾವಾರು, ಪ್ರಾಫಿಟ್ ಆ್ಯಂಡ್ ಲಾಸ್ ಲಾಭ ಮತ್ತು ಹಾನಿ, ಟೈಮ್ ಆ್ಯಂಡ್ ವರ್ಕ್. ಟೈಮ್ ಆ್ಯಂಡ್ ವರ್ಕ್ ಅಂದರೆ ನಿಮ್ಮ ಒಂದು ಟೈಮ್ ಅಂದರೆ ಏನು, ವೇಳೆ ಮತ್ತು ಕೆಲಸ. ಟೈಮ್ ಆ್ಯಂಡ್ ಡಿಸ್ಟನ್ಸ್, ಸಿಂಪಲ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್, ಸರಳ ಮತ್ತು ಏನಪ್ಪ ಇದು ಚಕ್ರಬಡ್ಡಿ. ಇದು ಎವರೇಜ್ ಸರಾಸರಿ. ಡೇಟಾ ಇಂಟರ್ಪ್ರಿಟೇಷನ್, ಡೇಟಾ ಅಂದರೆ ಈ ರೀತಿ ಒಂಥರ ಮ್ಯಾಪ್ ಕೊಡ್ತಾರೆ. ಈ ಮ್ಯಾಪ್ ಮೇಲೆ ನೀವು ಈ ಒಂದು ಡೇಟಾಗಳನ್ನು ಕೇಳ್ತಾರೆ, ಆ ಡೇಟಾಗಳನ್ನು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್, ಕಾಮನ್ ಇಂಗ್ಲೀಷ್ ಟಾಪಿಕ್ಸ್ ಏನದವ, ರೀಡಿಂಗ್ ಕಾಂಪ್ರಿಹೆನ್ಷನ್, ಕ್ಲೋಸ್ ಟೆಸ್ಟ್, ಆಮೇಲೆ ಗ್ರಾಮರ್ ಅಂದರೆ ಸೆಂಟೆನ್ಸ್ ಕರೆಕ್ಷನು. ಸೆಂಟೆನ್ಸ್ ಒಂದು ಯಾವುದಾದ್ರೂ ಕೊಡ್ತಾರೆ, ಅದರಲ್ಲಿ ಏನಾದರೂ ಒಂದು ದೋಷಗಳನ್ನು ಕೊಟ್ಬಿಟ್ಟು ಅದನ್ನು ಕರೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಎರರ್ ಸ್ಪಾಟ್, ಒಂದು ಸೆಂಟೆನ್ಸಲ್ಲಿ ಅಥವಾ ಶಬ್ದದಲ್ಲಿ ಏನಾದರೂ ಎರರ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಬೇಕು. ಆಮೇಲೆ ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್. ಸಿನೋನಿಮ್ಸ್ ಅಂದರೆ ಸಮಾನಾರ್ಥಿ ಶಬ್ದಗಳು ಮತ್ತು ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಿ ಶಬ್ದಗಳು. ಓಕೆ, ಈ ರೀತಿಯಾಗಿ ಈ ಒಂದು ಸಿಲೆಬಸನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಫ್ರೀ ಕೋಚಿಂಗ್ಗೆ ನಡೆಸುವಂಥ ಪ್ರವೇಶ ಪರೀಕ್ಷೆಯ ಒಂದು ಪಠ್ಯಕ್ರಮ ಆಗಿರ್ತದೆ. ಸೊ ನೆನಪಿಡಿ, 19 ಜುಲೈಗೆ ಎಕ್ಸಾಮ್ ಅದ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.